ಗೈಸ್ ಸೊ ಫೈನಲಿ ರೆಡಿ ಆಗಿ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ಅಂತೂ ಫುಲ್ ಪ್ಯಾಂಟ್ ಹಾಕೋ. ಸೊ ನಮ್ಮ ಅಜ್ಜಿ ಅಂತೂ ಫುಲ್ ಪ್ರಸಾದ ಆಗ್ತಾ ಇದ್ದಾರೆ. ನಾವು ಹೋಗದೆ ಇದಕ್ಕೆ ಇದು ಲೇಟಾಗಿ ಹೋಗಿದೆ ಅಂತ ಬೈತಾ ಇದ್ದಾರೆ. ಸೊ ಫೈನಲಿ ರೆಡಿ ಆಯಿತು. ನಾವು 4 ಜನನೂ ರೆಡಿಯಾಗಿ ನಮ್ಮ ಮಾಮ ಈಗ ಸ್ನಾನ ಮಾಡ್ಕೊಂಡು ಅರ್ಧ ಗಂಟೆಲಿ ಹೋಯ್ತು. ನಾವು 3 ಅವರಿಂದ ಇಲ್ಲೇ ಸಾಯ್ತಾ ಇದ್ದೀವಿ. ಸೊ ಬೈತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಈಗ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ಅಕ್ಕ ಫುಲ್ ಈ ಥರ ರೆಡಿಯಾಗಿದ್ದಾಳೆ. ಅಕ್ಕ ಈ ಅಕ್ಕ ಹೀಗೆ ರೆಡಿಯಾಗಿದ್ದಾಳೆ. ಅಕ್ಕ ಈ ಅಕ್ಕ ಹೀಗೆ ರೆಡಿಯಾಗಿದ್ದಾಳೆ. ಸೊ ಸಿಂಪಲ್, ನಾನೊಬ್ಬಳೆ ಜಾತ್ರೆ ಥರ ರೆಡಿಯಾಗಿರೋದು. ಸೊ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಸೊ ಆರತಿ ಹಿಂದೆ ಬರ್ತಾ ಇದೆ, ಅಕ್ಕ ಎತ್ಕೊ ಬರ್ತಾ ಇದ್ದಾರೆ. ಸೊ ಹೋದ ವರ್ಷ ನಾನು ಎತ್ಕೊಂಡಿದ್ದೆ, ಈ ವರ್ಷನೂ ಎತ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅಕ್ಕನೇ ಎತ್ಕೊತೀನಿ ಅಂದ್ರೆ ಅಷ್ಟು ಸ್ಯಾಕ್ರಿಫೈಸ್ ಮಾಡಿಕೊಡ್ತಾರೆ. ನೀನು ಅತ್ತೆ ಆಗಬೇಕು, ನಾವು ಅಕ್ಕ ಅಂತ ಕೂಗ್ತೀವಿ. ಸೊ ನಮ್ಮ ಮಾಮಗೆ ಮಾತ್ರ ಮಾಮ ಅಂತ ಕೂಗ್ತೀವಿ. ಸೊ ಈಗ ದೇವಸ್ಥಾನ ಏರಿದ್ದೀವಿ. ಸೊ ಲೆಟ್ಸ್ ಗೋ ಹೋಗುವ. ಮೇಡಮ್ ಹಾಯ್. ಸಂಜು. ಸೊ ದೇವಸ್ಥಾನ ದರ್ಶನ ಮುಗಿಸಿ ಹೊರಗಡೆ ಕೂತಿದ್ದೀವಿ. ತನುಮ ಹಾಯ್. ಹೊಟ್ಟೆ ಹಸಿದೈತಾ? ಹಸಿದೈತಾ? ಹೊಟ್ಟೆ ಹಸಿದೈತಾ? ಆಫ್ಟರ್ ಅ ಲಾಂಗ್ ಬ್ಯಾಗ್ ತಗೊಂಡು ಒಂದಷ್ಟು ಫೋಟೋಸ್, ಒಂದಷ್ಟು ವಿಡಿಯೋ, ಒಂದಷ್ಟು ಅಡುಗೆ ಎಲ್ಲ ಮಾಡಿದ ನಂತರ ಈಗ ನನ್ನ ತಮ್ಮ, ಪ್ರೀತಿಯ ತಮ್ಮ ನಮ್ಮ ಗೌತಮ್ ಅವರು ನಮಗೆ ಐಸ್ ಕ್ರೀಮ್ ತಂದುಕೊಟ್ಟಿದ್ದಾರೆ. ಬಟ್ ನಂದು ಆಲ್ರೆಡಿ ಗಂಟ್ಲು ಹೋಗ್ಬಿಟ್ಟೆ. ನನ್ನ ಮಗನೇ ಒಂದು ತಿಂದ ಆಗಲೇ ಇನ್ನೊಂದು ಜಾಬಿಂದ ತೆಗಿತವನೆ. ಸೊ ಎಲ್ರಿಗೂ ಐಸ್ ಕ್ರೀಮ್ ತಂದು ಕೊಟ್ಟ ತಿಂತಾ ಇದ್ದೀವಿ. ಆ್ಯಂಡ್ ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ ನಮ್ಮ ಮಾಮ ಮಾಡಿದ್ದು. ಸೊ ಚಿಕನ್ ಸುಕ್ಕ ಮಾಡಿದ್ದೀನಿ ಗೈಸ್. ನಾನು ಚಿಕನ್ ಸುಕ್ಕ ಮಾಡಿದೆ. ಸೊ ಈಗ 4 ಎಷ್ಟು ಗಂಟೆಗೆ ತೇರು? 4 ಗಂಟೆಗಾ ತೇರು? ತೇರು 4 ಗಂಟೆಗಿದೆ. ಸೊ ಊಟ ಮಾಡಿ ಒಂದಷ್ಟು ಕೂತಿದ್ದು ನಂತರ ತೇರಿಗೆ ಹೋಗಬೇಕು. ಲೆಟ್ಸ್ ಗೋ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ನನ್ನ ಮುಗ್ಬಟ್ಟೆ ಹೈಲೈಟಾಗಿ ಕಾಣಿಸ್ತಾ ಇದ್ದೀನಿ. ಇವತ್ತೇ ಕಾಣಿಸ್ತಾ ಇರೋದು, ದಿನ ಕಾಣ್ತಾನೆ ಇರಲಿಲ್ಲ. ಇನ್ನೂ ಈಗ 2:15 ಕುತ್ಕೋತಾಯಿ. ಇಲ್ಲಿ ತೋರಿಸಿ ನಾನು ಮಾಡಿರೋ ಚಿಕನ್ ಸುಕ್ಕ, ನಮ್ಮ ಮಾಮ ಮಾಡಿರೋ ಬಿರಿಯಾನಿನ. ಸೊ ಗೈಸ್ ಚೆನ್ನಾಗಿ ತಿಂದು ಅರ್ಗಿಸೋಕ್ಕಾಗದೆ ಈಗ ಫೈನಲಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜಾತ್ರೆ ತೇರಿದೆ ಈಗ. ಆಲ್ಮೋಸ್ಟ್ 4:30 ಆಗಿರ್ಬೋದು. ಸೊ 4:30ಗೆ ತೇರಿದೆ. ತೇರು ಮುಗಿಸ್ಕೊಂಡು ಈಗ ಬೆಳಕಿದೆ. ನಾವು ಮನೆಗೆ ಹೋಗೋಷ್ಟರಲ್ಲಿ ಫುಲ್ ಕತ್ಲೆ ಆಗೋಗಿರುತ್ತೆ. ಸೊ ನಾವು 3-4 ಜನ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಬಾಳೆಹಣ್ಣು ತೋರಿಸು. ಸೊ ತೇರಿಗೆ ಹೊಡಿಯೋಕ್ಕೆ ನಮ್ಮ ಮಾಮ ರೆಡಿ ಮಾಡ್ಕೊಂಡಿರೋ ಬಾಳೆಹಣ್ಣು ಗೈಸ್. ದಟ್ ಈಸ್ ಒರಿಜಿನಲ್ ಬಾಳೆಹಣ್ಣು. ಅದರಲ್ಲಿ ಹೊಡಿಯೋದು ತೇರ್ನ. ಬಟ್ ನಮ್ಮ ಮಾಮ ಪ್ರಿಪೇರ್ ಮಾಡ್ಕೊಂಡಿರೋದು ಇದರಲ್ಲಿ. ಅದ್ರಲ್ಲಿ ಹೊಡಿಯೋಕ್ಕೂ ಕಿತ್ತಾಡ್ತವ್ರೆ. ಮಾರ್ತವನ ಅದನ್ನ ಕೊಡೋಣ, ನಾನು ತಗೋತೀನಿ. ವಿಕಾಸು ವಿಡಿಯೋ ವಿಕಿ. ವ್ಯಾಪಾರ ಮಾಡೋ ಬಾಳೆಹಣ್ಣು ಒಂದು ಚಿಪ್ಪ ಅಂಕಲ್ 50 ಅಂದರು. ನಮ್ಮ ದೊಡ್ಡಪ್ಪ 30 ಕೇಳಿದ್ರು, ಯಾರು 25 ಕೇಳಿದ್ರು, 30ಕ್ಕೆ ಬಂದರು, ಲಾಸ್ಟಿಗೆ 40ಕ್ಕೆ ಬಂದರು. ಈಗ 40ಕ್ಕೆ ಫೈನಲ್ ಆಯ್ತು ದೊಡ್ಡಪ್ಪ. 40ಕ್ಕೆ ಫೈನಲ್ ಆಯಿತು. ಸೊ ಅಂತ ಎಲ್ಲ ಡೈಲಾಗ್ ಹೊಡಿಯೋರೇ ಆದರು. ಸೊ ಇಲ್ಲೆಲ್ಲ ಕೂತಿರೋರೆಲ್ಲ ನಮ್ಮದೇ ಗ್ಯಾಂಗು. ಇನ್ನು ಅಲ್ಲಿ ತೇರ ಮೇಲೆ ದೇವರು ಬಂದಿಲ್ಲ ಇನ್ನೂ. ಟೈಮ್ ಆಯಿತು, ಆಗಲೇ 5 o'clock ಆಯಿತು. ಬಟ್ ಇನ್ನೂ ದೇವರು ಬಂದಿಲ್ಲ. ಸೊ ಎಲ್ಲ ಇಲ್ಲೇ ಕೂತಿದ್ದೀವಿ. ನಂಗೆ ಫುಲ್ ಸುಸ್ತಾಯ್ತೈತೆ. ಡ್ರೆಸ್ ಯಾವಾಗ ಬಿಸಾಕ್ತೀನೋ ಅನ್ನಿಸ್ತೈತೆ. ಬಟ್ ಇನ್ನೂ ದೇವರೇ ಬಂದಿಲ್ಲ. ಇನ್ನು ದೇವ್ರು ಬಂದು ಇನ್ನು ಅದು ಒಂದು ರೌಂಡ್ ಹೊಡೆದು ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ನನ್ನ ಅರ್ಧ ಖತಮ್ ಜೀವ ಆಗಿರುತ್ತೆ.
ರಾತ್ರಿ ಬೇರೆ ನಿದ್ದೆ ಇಲ್ಲ ಅದಿಲ್ಲ, ಫುಲ್ ಟಯರ್ಡ್ನೆಸ್, ಬಾಡಿ ಒಂಥರ ಪೇಯ್ನು, ಟಯರ್ಡ್ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಇನ್ನು ಇವ್ರದ್ದು ವಾದ ವಿವಾದ, ಬಾಳೆಹಣ್ಣಿನ ವಾದ ವಿವಾದ ಮುಗಿದಿಲ್ಲ. ದೇವ್ರ ಗಂಟ ನೆಚ್ಚಿ ದಿಸ್ ಇಸ್ ದ ಬಾಳೆಹಣ್ಣು ಥ್ರೋಯಿಂಗ್ ಟು ತೇರು ಎಸೆಯೋದು ಇದೆ ಬಾಳೆಹಣ್ಣು. ಸೊ ಲಾಸ್ಟ್ ವರ್ಷ ಅಲ್ಲ, ಅದ್ರ ಲಾಸ್ಟ್ ವರ್ಷ ನಾವು RCB ಅಂತ ಹೇಳಿ ಎಸ್ತಿದ್ವಿ. ಸೊ ಅದಕ್ಕೆ ನಮ್ಮ RCB ಲಾಸ್ಟ್ ವರ್ಷ ಕಪ್ ಗೆಲ್ತು ಗಾಯ್ಸ್. ಈ ವರ್ಷನೂ ಗೆಲ್ಲುತ್ತೆ, ಹೋಪ್ ದಟ್. ಸೊ ಎಲ್ಲ ರೆಡಿ ಆಗ್ತಿದೆ, ದೇವರೇ ಬರ್ತಾರ. ನಂಗಂತೂ ಹೆವಿ ನಿದ್ದೆ ಬರ್ತೈತಿ, ಪುರಿ ಜಾಗದಲ್ಲಿ ಕೂತ್ಬಿಡ್ತಾ ಇದ್ದೀನಿ. ಮಾಮ ತೇರಿಗೆ ಹೊಡಿತಾ ಇದೆ ಬಾಳೆಹಣ್ಣು, ಅದು ಚಿಕ್ಕದು ಚೋಟಾ ಬಾಳೆಹಣ್ಣು, ಇಷ್ಟೇ ಚಿಕ್ಕದಿರುತ್ತಲ್ಲ ಪೀಚು. ಸೊ ಅದರಲ್ಲಿ ಟ್ರೈ ಮಾಡ್ತಾ ಇದೆ ನಮ್ಮ ಮಾಮ. ಅಕ್ಕ ಬಂದ್ಲು. ನಾವೆಲ್ಲ ನಿನ್ನೆ ಬಂದ್ರೆ ಅಕ್ಕ ಈಗ ಬ್ಯಾಗ್ ಎತ್ಕೊಂಡು ಈಗ ಬಂದಿದ್ದಾಳೆ ತೇರ್ಗೆ. ಓ ಅವಳು ಬಂದಿಲ್ಲ ಅಂತಾನೆ ಇನ್ನು ದೇವ್ರು. ಸೊ ಇವಾಗ ಈ ವರ್ಷ ಸಿಕ್ಕಾಪಟ್ಟೆ ಲೇಟ್ ಆಯ್ತು, ಇನ್ನೂ ಬರಲೇ ಇಲ್ಲ ದೇವರು. 5 ಗಂಟೆ ಆಲ್ರೆಡಿ. ಹಾಯ್ ಗೈಸ್, ನಮ್ಮೂರ್ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದೀವಿ, ಬನ್ನಿ ನೋಡೋಣ ಹೆಂಗೈತೆ ಅಂತ. ಸೊ ಹೋಗಿ 2 ವರ್ಷ ಆಗಿದೆ. ಹೋದ ವರ್ಷ ನಾವು ಹೋಗಿದ್ದು 1 ವರ್ಷ ಆಗುತ್ತೆ. ಸೊ ಅಣ್ಣ ತಮ್ಮದಿರು ನೋಡಿ ಹೆಂಗೋರು ಒಂದೇ ಹೈಟು, ಅಣ್ಣ ತಮ್ಮ ಅಂತ ಗೊತ್ತೇ ಆಗಲ್ಲ, ಇವನು. ಸೊ ಎಲ್ಲ ರೆಡಿಯಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀವಿ. ಚೆನ್ನಿ ಬರ್ತಿದ್ದಾಳೆ ಮಾತಾಡಿ. ಸೊ ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ರೆಡಿ ಏನಾಗಿಲ್ಲ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ಒಂದು ರೀಲ್ ಮಾಡಿ ಈಗ ಸ್ವಿಮ್ಮಿಂಗ್ ಪೂಲಿಗೆ ಎಷ್ಟು 3, 4, 5, 6, 7 ಒಳೊಬ್ಳು 8 ಜನ ಹೋಗ್ತಾ ಇದ್ದೀವಿ. ಇಬ್ರು ಕ್ಯಾನ್ಸಲ್ ಆದ್ರು. ಸುಚಿನೂ ಬರಲ್ಲ ಅಂತ, ಪಾಪ ಬರಲ್ಲ ಅಂತ ಅದೇ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಹೋಗುವ. ಸೊ ಅಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ. ಅಷ್ಟು ದೂರ ನಡ್ಕೊ ಹೋಗ್ಬೇಕು ಗೈಸ್. ದಟ್ ಈಸ್ ದ ಹಿಂಸೆಕರವಾದ ವಿಷಯ. ಆಟೋ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹೋಗಲ್ಲ, ಅಲ್ಲಿಂದ ನಡ್ಕೊ ಹೋಗ್ಬೇಕು. ಸೊ ಆಟೋಕ್ಕೆ ಸುಮ್ಮನೆ ಯಾಕೆ ದುಡ್ಡು ಕೊಡೋಣ, ಭಗವಂತ ಕಾಲು ಕೊಟ್ಟವನೆ ಅಂಥೇಳಿ ಹೋಗ್ತಾ ಇದ್ದೀವಿ. ಇಷ್ಟು ಜನನೂ, ನಾನೇ ಲಾಸ್ಟ್ ಇದ್ದೀನಿ. ಸೊ ಲೆಟ್ಸ್ ಗೋ ಹೋಗುವ. ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡ್ತಾ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಕಳ್ತನ ಮಾಡ್ತವ್ರೆ ಇವರು. ಯಾರ್ದೋ ಮರ ಗೊತ್ತಿಲ್ಲ, ಎಷ್ಟೆಷ್ಟು ಉದ್ದಾವೆ ನೋಡಿ. ನುಗ್ಗೆಕಾಯಿ ಇವನಷ್ಟು ಉದ್ದಾವೆ. ಬರ ಇಲ್ಲಿ ನಿಂತ್ಕೊಳ್ಳೋ, ಎಷ್ಟು ಉದ್ದಾವೆ, ಇವನಷ್ಟು ಉದ್ದಾವೆ ಒಂದೊಂದು. ಸೊ ಅಲ್ಲಿ ಒಬ್ಬಳು ಟ್ಯಾಕ್ಟ್ರ್ ಮೇಲೆ ಹತ್ತವಳೆ, ಒಬ್ಬ ಮರದ ಮೇಲೆ ಹತ್ತವನೆ. ಸೊ ಎಷ್ಟು ನುಗ್ಗೆಕಾಯಿ ಸಕ್ಕತ್ತಾಗವೆ, ನಿಜ ಸಕ್ಕತ್ತಾಗವೆ, ಎಷ್ಟು ಚೆನ್ನಾಗವೆ ನೋಡಿ. ಸೊ ಎಲ್ಲ ಹತ್ತಿ ಕಿತ್ಕೊತಾ ಇದ್ದಾರೆ. ಕಿತ್ಕೊಳ್ಳಿ. ಸೊಪ್ಪು ಚೆನ್ನಾಗಿಲ್ಲ ಮುನಿ, ಬೇಡ. ಕಳ್ರು ಈಗ ಡ್ಯಾನ್ಸ್.
ಜಾತ್ರೆ ನೋಡಿ, ದೇವಸ್ಥಾನ ಹತ್ರ ಒಬ್ಬರು ಜನನೂ ಇಲ್ಲ. ಇಲ್ಲೇ ನೆನ್ನೆ ಜಾತ್ರೆ ನಡೆದಿದ್ದು. ಸೊ ಒಬ್ಬರು ಜನ ಇಲ್ಲ. ನೆನ್ನೆ ಇಷ್ಟೊತ್ತಿಗೆ ಎಷ್ಟು ಜನ ಇದು. ಆಫ್ಟರ್ ಪ್ಲೇಯಿಂಗ್ ಅ ವಾಟರ್ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ ಎಲ್ಲರೂ. ಆಲ್ ಆಫ್ ಜ್ಯೂಸ್ ಡ್ರಿಂಕಿಂಗ್. ಚೆನ್ನಾಯ್ತಾ? ಅಕ್ಕ ಒಬ್ಳು ಐಸ್ ಕ್ರೀಮ್ ತಗೊಂಡ್ಲು. ಎಲ್ಲರೂ ಜ್ಯೂಸ್ ಕುಡಿತಾರೆ. ಅಕ್ಕ ಸ್ನ್ಯಾಪ್. ಸೊ ಗೈಸ್, ಊರಿಗೆ ಬಂದು 3 ದಿನ ಇದು. ಸೊ ನೆನ್ನೆನೇ ಹೋಗ್ಬೇಕಾಗಿತ್ತು, ಹೋಗಿರಲಿಲ್ಲ. ಸೊ ಹೋಗಕ್ಕೆ ಮನಸ್ಸೇ ಇಲ್ಲ. ಬಟ್ ಅಫ್ಕೋರ್ಸ್ ಹೋಗಲೇಬೇಕಲ್ಲ ಊರಿಗೆ ಅಂಥೇಳಿ ಒಂದಷ್ಟು ವ್ಲಾಗು, ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ಮತ್ತೆ ನೆನ್ನೆ ಎಲ್ಲ ಆಟ ಆಡಿದ್ರು ನಾವು. ಸೊ ಅದು ಯಾವುದೂ ವ್ಲಾಗ್ ಮಾಡಿಲ್ಲ ನಾನು. ಸೊ ಈಗ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಲಾಂಗು ವ್ಲಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಊರಿನ ವ್ಲಾಗ್. ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ, ಊರಿಗೆ ಹೋಗೋಣ. ಸೊ ಇದು ಯಾವುದು ಲೆಂತಿ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್